ಇವತ್ತು ಬೆಳಗಿನ ಜಾವ ಜಾಡಗಿ ತಾಲೂಕಿನಲ್ಲಿ ಒಂದು ರಸ್ತೆ ಅಪಘಾತ ನಡೆದಿದೆ. ಅದರಲ್ಲಿ ಟಿಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದು ಒಂದು ಟಿ ಬಸ್ಗೆ ಗುದ್ದಿ ಟಿಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. 13 ಜನದ್ದು ಪ್ರಾಣ ಕಳ್ಕೊಂಡಿದ್ದಾರೆ. 4 ಜನನ ಇಲ್ಲಿ ಆಸ್ಪತ್ರೆಗೆ ತಂದಿದ್ವಿ. ಅದರಲ್ಲಿ ಇಬ್ಬರು ICU ಅಲ್ಲಿದ್ದರು, ಇನ್ನಿಬ್ಬರು ಔಟ್ ಪೇಷಂಟ್ ಆಗಿದ್ದರು. ಔಟ್ ಪೇಷಂಟ್ ಯಾರಿದ್ರು ಅವ್ರ ಅಟೆಂಡರ್ಸ್ ಬಂದಿದ್ದಾರೆ. ಅವ್ರು ನಮ್ಮ ಜವಾಬ್ದಾರಿಲಿ ನಾವು ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಅವರನ್ನು ಹೇಳಿದಕ್ಕೆ ಡಿಸ್ಚಾರ್ಜ್ ಮಾಡಿದ್ದೀವಿ. ಇನ್ನಿಬ್ಬರಲ್ಲಿ ಒಬ್ಬರನ್ನ ಈಗಾಗಲೇ ಕಿಮ್ಸ್ಗೆ ಶಿಫ್ಟ್ ಮಾಡಿದ್ದೀವಿ, ಇನ್ನೊಬ್ಬರನ್ನ ಮೆಗಾನ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದೀವಿ. ಅದು ಬ್ಲೀಡಿಂಗ್ ಇರೋದಕ್ಕೋಸ್ಕರನೇ ಕಳಿಸಿದ್ದಾರೆ, ಅದು ವೆರಿಫೈ ಮಾಡ್ತಾರೆ, ಡೀಟೇಲ್ಸ್ ಕೊಡ್ತೀವಿ ನಿಮಗೆ. ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಡೀಟೇಲ್ ಆಗಿ. ಅದಾದ ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಅದೇ ಅವೆಲ್ಲ ಡೀಟೇಲ್ಡ್ ಆಗಿ ಚೆಕ್ ಮಾಡಿಕೊಂಡು ಇವರೆಲ್ಲರೂ ಶಿವಮೊಗ್ಗ ಜಿಲ್ಲೆಯವರು ಇದ್ದಾರೆ. ಇವರು ಚಿಂಚೋಳಿಯಿಂದ ಈ ಕಡೆಗೆ ಬರ್ತಾ ಇದ್ದು, ಇಲ್ಲಿ ಹಾವೇರಿ ತಾಲೂಕಿನಲ್ಲಿ ಆಗಿರೋದು. ಅದು ಪರಿಶೀಲನೆ ಮಾಡಿಬಿಟ್ಟು ಅಲ್ಲೂ ಮಾತಾಡ್ತೀವಿ. ಆಗಲೇ ನನ್ನ ಹತ್ರನೂ ಮಾತಾಡಿದ್ದಾರೆ, SP ಅವ್ರ ಹತ್ರನೂ ಮಾತಾಡಿದ್ದಾರೆ, ಎಲ್ಲ ಮಾಹಿತಿನೂ ಪಡೆದಿದ್ದಾರೆ. ಇನ್ನು ಸಂಪೂರ್ಣವಾಗಿ ಇನ್ಕ್ವೆಸ್ಟ್ ಇವೆಲ್ಲ ಮುಗಿದಾದ್ಮೇಲೆ ಮುಂದಿನ ಕ್ರಮಗಳೇನು ಅವರು ನಿರ್ಧಾರ ತಗೊಳ್ತಾರೆ. ಉಸ್ತುವಾರಿ ಸಚಿವರೇ ಮಾತಾಡಿದ್ದಾರೆ ನಮ್ಮ ಹತ್ರ, ಅವರೇ ಮುಂದಿನ ಕ್ರಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.